ಕಾಂಗ್ರೆಸ್ ಅವರಿಗೆ ನೀವು ಸಂಪರ್ಕ ಮಾಡಿದ್ರೆ ಮನೆ ಈಗ ಯಾರಿಗೆ ಆಗ್ತೀರಾ ಸರ್? ಸರ್ ಯಾರಿಗೆ ನಿಮ್ಮ ಓಟು? ಬೆಳಗ್ಗಿಂದ ಓಡಾಡ್ತಾ ಇದ್ದೀವಿ. ಒಂದು ರಿಯಾಕ್ಷನ್ ಕೊಡಿ. ನಾನು ಹೇಳಿದ್ದಮ್ಮ, ನಾನು ಬರ್ತೀನಿ. ಹೇಳಿದ್ರಿ ಸರ್ ಅಲ್ಲ ಸರ್. ಈಗ ನಿಮ್ಮ ಅಭಿಪ್ರಾಯ ಏನು? ಯಾರಿಗೆ ಓಟ್ ಹಾಕ್ತಾ ಇದ್ದೀರಾ? ಕಾಂಗ್ರೆಸ್ ಅವರು ನಿನ್ನ ಸಂಪರ್ಕ ಮಾಡಿದ್ರು ಸರ್ ನಿನ್ನೆ, ಹಾಗಾಗಿ ಯಾರಿಗೆ ಓಟ್ ಹಾಕ್ತೀರಾ? ಕಾಂಗ್ರೆಸ್ ನಾಯಕರು ಬಳ್ಳಾರಿವರೆಗೂ ಹೋರಾಟ ಮಾಡಿದ್ರು ನಿಮ್ ವಿರುದ್ಧ. ಅವ್ರಿಗೆ ಅಂತವ್ರಿಗೆ ಓಟ್ ಹಾಕ್ತಿದ್ದೀರಾ? ಈಗ ಅಂತ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಹೇಳಿ ಸರ್. ಈಗ ಪ್ರಮುಖವಾಗಿ ಸಾಹೇಬ್ರದಾರೆ ಫಸ್ಟ್ ಫ್ಲೋರ್ ಸರ್. ಸರ್ ಬಿಡಿ ಬಿಡಿ ಹೋಗ್ಲಿ ಬಿಡಿ. ನಾವು ಬೆಳಗ್ಗಿಂದ ಕಾಯ್ತಾ ಇದೀವಿ. ಒಂದು ರಿಯಾಕ್ಷನ್. ಬೆಳಿಗ್ಗೆ ನೀವು ಬಂದಿದ್ರಿ, ಅದ್ಲೇಕ್ ಬಂದು ನನ್ನ ಜೊತೆ ಟಿಫಿನ್ ಮಾಡ್ತಾ ಇದ್ದೀವಿ. అవునా ఎక్కడ? అయ్యో ఓకే. ಜನಾರ್ದನ್ ರೆಡ್ಡಿ ಬರ್ತಾ ಇದೆಯಲ್ಲ, ಈ ಕಡೆ ಈ ಕಡೆ ಬಂದ್ರೆ ಬಿಟ್ಬಿಡು 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 ಹೋಗ್ಲಿ, ಬಿಟ್ಬಿಡು ಬಿಟ್ಬಿಡು ಹೋಗ್ಲಿ, ಬಿಟ್ಬಿಡು ಹೋಗ್ಲಿ. ಬಿಡ್ರ ಕೆಲಸದಲ್ಲಿ ಬಿಡ್ರ, ಸರಿಯಾಗಿ ಸರಿಯಾಗಿ ಫ್ರೆಂಡ್ಸ್ ಕಣ ಬಿಡ್ರ, ಮುಗೀತು ಬಿಡ್ರ ಅಲ್ಲೇ ಕೆಲಸ ಬಿಡ್ರ. ಸೊ ಇದು ಜನಾರ್ದನ್ ರೆಡ್ಡಿ ಅವರ ನಡೆ ಯಾವ ಕಡೆ ಅನ್ನೋದು ಈಗ ಸದ್ಯಕ್ಕೆ ಪ್ರಶ್ನೆ. ಯಾಕಂದರೆ ಯಾರಿಗೆ ವೋಟ್ ಮಾಡ್ತಾರೆ ಅನ್ನೋದು ಬಿ ಜೆ ಪಿಯಿಂದ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ರು. ಬಿ ಜೆ ಪಿಯಿಂದ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದು ಆಸೆ ಅವ್ರಿಗಿತ್ತು. ಆದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ಬಿ ಜೆ ಪಿ ಸ್ವಲ್ಪ ದೂರನೇ ಇಡ್ತು. ಸೊ ಅದಾದಮೇಲೆ ಈಗ ಗೆದ್ದ ನಂತರ ಮತ್ತೆ ಬಿ ಜೆ ಪಿಗೆ ಗರ್ವಾಪ್ಸಿ ಆಗುತ್ತೆ ಅನ್ನೋದು ಮೊನ್ನೆವರೆಗೂ ಕೂಡ ಇದ್ದಂಥ ಚರ್ಚೆ. ಆದರೆ ರಾಜ್ಯಸಭೆ ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಯಾರಿಗೆ ಅವರ ವೋಟ್, ಯಾಕಂದರೆ ಕಾಂಗ್ರೆಸ್ ಜೊತೆ ಕೂಡ ಭಾಳ ಸಾಫ್ಟ್ ಒಂದು ಕಾರ್ನರ್ ಇದೆ, ಒಂದು ಒಳ್ಳೆ ಒಡನಾಟ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಸೊ ಈಗ ಅವರ ವೋಟ್ ಯಾರಿಗೆ ಅನ್ನೋದೀಗ ಪ್ರಶ್ನೆ. ಸೊ ಜನಾರ್ದನ್ ರೆಡ್ಡಿ ಪಕ್ಷೇತರಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು. ದರ್ಶನ್ ಪುಟ್ಟಣ್ಣಯ್ಯ ಇನ್ನೊಂದು ಕಡೆ, ಲತಾ ಅವರ ವೋಟ್ ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ನಡೆ ಏನು? ಸೊ ಒಂದು ಕಾಲದಲ್ಲಿ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದಂಥವರು ಸಿದ್ದರಾಮಯ್ಯ. ಆದರೆ ಈಗ ಪರಿಸ್ಥಿತಿಗಳು ಬದಲಾಗಿವೆ. ಸೊ ಈಗ ಯಾರಿಗೆ ಅವರು ಮತ ಹಾಕ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ.